ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಯೆಶಾಯ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ನೋಡ್ತೇವೆ. ಸಬ್ಬತ್ ದಿನವನ್ನು ಹೊಲೆ ಮಾಡದೆ ದೇವರ ದಿನವೆಂದು ಆಚರಿಸುತ್ತಾ ಯಾವ ಕೇಡಿಗೂ ಕೈ ಹಾಕದ ಮಾನವನು ಭಾಗ್ಯವಂತನು. ಮಾನವನು ಭಾಗ್ಯವಂತನು ಯಾರಂದ್ರೆ, ಸಬ್ಬತ್ ದಿನವನ್ನ ದೇವರ ದಿನವೆಂದು ಆಚರಣೆಗೆ ತಂದು ಯಾವ ಕೇಡಿಗೂ ಕೈ ಹಾಕದೆ ಆ ದಿನವನ್ನ ಗೌರವಿಸ್ತಾರಲ್ಲ, ಅವನು ಭಾಗ್ಯವಂತನು. ಅಂತ ಮನುಷ್ಯನು ಭಾಗ್ಯವಂತನು ಎಂಬುದಾ ಕರ್ತನೆ ಹೇಳುವಾಗ, ನನ್ನ ಸ್ನೇಹಿತರೆ, ನೀವು ಈ ದಿನ ಭಾಗ್ಯವಂತರಾಗಿ ಮಾರ್ಪಡಬೇಕು. ಹೌದು, ನಾವು ಆ ರೀತಿ ಭಾಗ್ಯವಂತರಾಗಿ ಮಾಡುವುದಕ್ಕೆ ಶ್ರೇಷ್ಠವಾದಂಥ ಕಾರ್ಯ ಸಬ್ಬತ್ ದಿನ ಹೊಲೆ ಮಾಡದೆ, ಸಬ್ಬತ್ ದಿನದಲ್ಲಿ ಭಯ ಭಕ್ತಿಯಿಂದ ಕರ್ತನ ಆಲಯಕ್ಕೆ ಕೂಡಿಕೊಡ್ಬೇಕು. ಭಯ ಭಕ್ತಿಯಿಂದ ಯಾರು ದೇವರ ಆಲಯದೊಳಗೆ ಬಂದು ಯಾವ ಕೇಡಿಗೂ ಕೈ ಹಾಕದೆ ಆ ದಿನವನ್ನು ಹೊಲೆ ಮಾಡದೆ ಇರುವವನೇ ಭಾಗ್ಯವಂತನು. ಆ ದಿನವನ್ನ ಒಂದು ಶ್ರೇಷ್ಠವಾದ ದಿನವೆಂದು ಆಚರಣೆಗೆ ತರ್ರಿ. ಕುಟುಂಬವಾಗಿ ಬಂದು ದೇವರ ಆಲಯದಲ್ಲಿ ಕರ್ತನನ್ನ ಆರಾಧನೆ ಮಾಡಿ ನೋಡಿ. ತುಂಬಿ ತುಳುಕುವಂತ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಕರ್ತನು ಸುರಿಸ್ತಾರೆ. ಅದು ಪರೀಕ್ಷಿಸಿ ನೋಡಿ. ನಾವು ನನ್ನ ತಾಯಿಯೊಂದಿಗೆ ಸೇರಿ ಪ್ರತಿ ಭಾನುವಾರ, ಒಂದು ಭಾನುವಾರದ ದಿನ ಸಬ್ಬತ್ ದಿನವನ್ನ ನಾವು ಯಾವುದೇ ಕಾರಣಕ್ಕೂ ತಾತ್ಸಾರ ಮಾಡಿಲ್ಲ ಪ್ರಿಯರೇ. ನಾವು ಕ್ರಿಸ್ತನನ್ನ ಆರಾಧಿಸುವ 22 ವರ್ಷಗಳಾಯ್ತು. 22 ವರ್ಷದಿಂದ ನಾವು ಕರ್ತನ ಸೇವೆಯನ್ನ ಮಾಡ್ತಾ ಇದ್ದೇನೆ. ನಾನು ನನ್ನ ತಾಯಿ ಒಂದು ಭಯ ಭಕ್ತಿಯಿಂದ ಕರ್ತನ ಆಲಯದೊಳಗೆ ಪ್ರವೇಶ ಮಾಡ್ತಿದ್ದು. ಎಲ್ಲೇ ಪ್ರಾರ್ಥನೆಗೆ ಹೋಗಿದ್ರು, ಎಲ್ಲೇ ಪ್ರಾರ್ಥನೆಯ ಆ ಒಂದು ಪ್ರಾರ್ಥನೆ ನಡೆಸ್ತಾ ಇರುವಂಥ ಒಂದು ಸ್ಥಳಗಳಲ್ಲಿದ್ದರೂ ನಾವು ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಗಳು, ನಾವು ರಿಟರ್ನ್ ಬರೋದಕ್ಕೂ ಆ ವ್ಯವಸ್ಥೆಗಳು ಇಲ್ಲದೆ ಹೋದರೂ ಕೂಡ ರಾತ್ರಿ ಎಲ್ಲ ಪ್ರಯಾಸ ಮಾಡಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಕರ್ತನ ಆಲಯಕ್ಕೆ ಬಂದು ತಲುಪ್ತಾ ಇತ್ತು. ಆ ಸಬ್ಬತ್ತಿನ ದೇವರ ಆಲಯದಲ್ಲಿ ಕರ್ತನನ್ನು ಆರಾಧಿಸ್ತಾ ಇತ್ತು. ನಾವು ಸಭೆ ಮಕ್ಕಳೊಂದಿಗೆ ಸೇರಿ ಕರ್ತನನ್ನು ಆರಾಧಿಸುವುದು, ಅದರಲ್ಲಿರುವಂಥ ಸಂತೋಷ ಮತ್ತೆಲ್ಲೂ ಸಿಗಲಿಲ್ಲ ಪ್ರಿಯರೇ. ಅದಕ್ಕೆ ಕರ್ತನು ಆ ದಿನದಿಂದಲೇ ನಮ್ಮನ್ನು ಆಶೀರ್ವಾದ ಮಾಡ್ತಾ ಬಂದರು, ನಮ್ಮನ್ನು ಹೆಚ್ಚಿಸ್ತಾ ಬಂದರು, ನಮ್ಮನ್ನು ಅಭಿವೃದ್ಧಿಗೆ ತಂದರು, ನಮ್ಮನ್ನು ಅನೇಕ ರೀತಿಯ ಜ್ಞಾನದಿಂದ ಕರ್ತನ ತುಂಬಿಸಿ ಅಪರಿಮಿತವಾದ ಒಂದು ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಕರ್ತನು ಸುರಿಸ್ತಾ ಇದ್ದಾರೆ. ನನ್ನ ಸ್ನೇಹಿತರೆ, ಇವತ್ತು ಸಬ್ಬತ್ ದಿನ ಶ್ರೇಷ್ಠವೆಂದೆಣಿಸಿ ಅದನ್ನು ಹೊಲೆ ಮಾಡಬೇಡಿ. ನಿಮ್ಮ ಮೇಲೆ ಆಶೀರ್ವಾದ, ನಿಮ್ಮ ಕುಟುಂಬದ ಮೇಲೆ ಆಶೀರ್ವಾದ, ನಿಮ್ಮ ಸಂತತಿಯ ಮೇಲೆ ಅದು ಆಶೀರ್ವಾದ ನೆಲೆಯಾಗಿ ನಿಲ್ಲುತ್ತೆ. ಯಾಕೆಂದರೆ ದೇವರು ಅದನ್ನು ಶ್ರೇಷ್ಠವಾದ ದಿನ ಎಂದು ಆರಿಸಿದ್ದಾರೆ. ಆ ದಿನ ಕರ್ತನಾದ ಯೇಸು ಸ್ವಾಮಿ ಕೂಡ ಆಲಯವನ್ನು ಹುಡುಕಿಕೊಂಡು ಹೋಗಿ ಆಲಯದಲ್ಲಿ ಕುಳಿತು ಪ್ರಾರ್ಥಿಸಿ ಪ್ರಸಂಗಿಸೋರಾಗಿದ್ದರು. ಆತನು ಅನೇಕರಿಗೆ ದೇವರ ವಾಕ್ಯವನ್ನು ಆ ದಿನ ಸಾರ್ತಾ ಇದ್ರು. ಸಬ್ಬತ್ ದಿನ, ಆ ಸಬ್ಬತ್ ದಿನ ಕ್ರಿಸ್ತನು ಕೂಡ ಶ್ರೇಷ್ಠವಾದ ದಿನವೆಂದು ಎಲ್ಲೇ ಇದ್ದರೂ ಆತನ ಯೆರೂಸಲೇಮಿಗೆ ಬಂದು ಕರ್ತನ ಆಲಯದಲ್ಲಿ ಸೇರಿ ದೇವರ ಆರಾಧನೆ ಮಾಡ್ತಾ ಇದ್ರು. ಆ ಒಂದು ಕೃಪೆ ನಮಗೂ ಕೂಡ ಕರ್ತನ್ ಬಿಟ್ಟು ಹೋಗಿದ್ದಾರೆ ಪ್ರಿಯರೇ. ಆತನು ತಿಳಿಸಿದ್ದಾರೆ, ಆತನು ಅದನ್ನು ಅನುಸರಣೆ ಮಾಡಿ ನಮಗೆ ತೋರ್ಪಡಿಸಿದ್ದಾರೆ. ಅದಕ್ಕೆ ಕ್ರಿಸ್ತನಂತೆ ಮಾರ್ಪಡ್ರಿ, ಕ್ರಿಸ್ತನಂತೆ, ಯೇಸುವಿನಂತೆ ನನ್ನ ಹಾಗೆ ನೀವಿರಬೇಕು ಅಂತ ಕರ್ತನ ಹೇಳಿದರು. ನನ್ನ ಥರ ನೀವಿರಬೇಕು, ನನ್ನಂತೆ ನನ್ನ ಸಾರೂಪ್ಯದಲ್ಲಿ ನಿಮ್ಮನ್ನುಂಟು ಮಾಡಿದ್ದೇನೆ ಆಗ ತಂದೆ ಯಾವ ರೀತಿ ನಮಗೆ ಕಲಿಸಿದ್ದಾರೋ, ಆ ಪರಮ ತಂದೆ ಹೇಗೆ ಕರ್ತನನ್ನು ಆ ಒಂದು ಭಕ್ತಿಯಿಂದ ಆರಾಧನೆ ಮಾಡಿದ್ರೋ ಆ ಪ್ರಕಾರ ನೀವು ಪ್ರಾರ್ಥಿಸೋರಾಗಿರಿ. ತುಂಬಿ ತುಡುಕೋ ಆಶೀರ್ವಾದ ನಿಮ್ಮ ಮೇಲೆ ಕರ್ತನ್ ಸುರಿಸ್ತಾರೆ. ಸಬ್ಬತ್ ದಿನವನ್ನು ಹೊಲೆ ಮಾಡದೆ, ಯಾವುದೇ ಆದಂಥ ಆ ದುಷ್ಟ ಕಾರ್ಯಕ್ಕೆ ಕೈ ಹಚ್ಚದೆ ಆತನ ಆಲಯಕ್ಕೆ ಬಂದು ಕರ್ತನನ್ನು ಮಹಿಮೆ ಪಡಿಸೋರು ಭಾಗ್ಯವಂತರು. ಅವರಿಗೆ ಸಕಲ ಆಶೀರ್ವಾದ ಕರ್ತನನ್ನು ಗ್ರಹಿಸ್ತಾರೆ. ಈ ಒಂದು ಶ್ರೇಷ್ಠವಾದ ವಾಗ್ದಾನ ದೇವರಿವತ್ತು ನಿಮ್ಮ ಸಂಗಡ ಮಾತಾಡಿದಾರಂದರೆ ಇಂದಿನಿಂದ ಮಾರ್ಪಡ್ರಿ. ಒಂದು ವೇಳೆ ನೀವು ದೇವರ ಆಲಯಕ್ಕೆ ಹೋಗೋದೇ ತಪ್ಪಿ ಹೋಗ್ತಾ ಇದ್ದೀರಂದರೆ ಇವತ್ತೇ ಕರ್ತನನ್ನು, ಅಪ್ಪ ನನಗೆ ಕ್ಷಮಿಸು, ನಾನು ದೇವ ನಿನ್ನ ಆಲಯಕ್ಕೆ ಬಂದು ಕುಟುಂಬವಾಗಿ ನಿನ್ನನ್ನು ಆರಾಧಿಸ್ತೇನೆ. ಅದಕ್ಕೆ ದಾವೀದನು ಹೇಳ್ತಾನೆ, ಸಹಸ್ರ ದಿನಕ್ಕಿಂತ ಆ ಒಂದು ದಿನ ಶ್ರೇಷ್ಠವೆಂದೆಣಿಸ್ತೇನೆ. ಆ ಒಂದು ದಿನದಲ್ಲಿ ನನಗೆ ಸಿಗೋ ಸಂತೋಷ ಅಪರಿಮಿತ ಅಂತಾನೆ ದಾವೀದ. ಹಾಗೆ ಇವತ್ತು ಆ ದಿನವನ್ನು ಶ್ರೇಷ್ಠವೆಂದೆಣಿಸ್ರಿ. ಸಂತೋಷದಿಂದ ಕರ್ತನ ಆಲಯಕ್ಕೆ ಬನ್ನಿ. ಆ ವಾರ ಎಲ್ಲ ನಿಮಗೆ ಆಶೀರ್ವಾದ, ನಿಮ್ಮ ಸಂತತಿ ಮೇಲೆ ಆಶೀರ್ವಾದ,
ತುಂಬಿ ತುಳುಕುತ್ತೆ ಪ್ರಿಯರೇ. ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯ ದೇವರೇ, ನನ್ನೊಂದಿಗೆ ಸೇರಿ ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಪ್ರಭು, ಅವರು ಒಂದು ವೇಳೆ ದೇವರೇ ನಿನ್ನ ಆಲಯಕ್ಕೆ ತಾತ್ಸಾರ ಮಾಡಿರ್ಬೋದು ಪ್ರಭು, ನಿನ್ನ ಆಲಯಕ್ಕೆ ಬರದೆ ಹೋಗಿರ್ಬೋದು, ನಿನ್ನನ್ನು ಕೊಂಡಾಡದೆ ನಿನ್ನನ್ನು ಆರಾಧನೆ ಮಾಡದೆ ಅಪ್ಪ ಅನೇಕವಾದ ದುಷ್ಟ ಕಾರ್ಯಕ್ಕೆ ಕೈ ಹಚ್ಚಿರ್ಬೋದು. ಇಂದು ಅವರನ್ನು ಮಾರ್ಪಡಿಸು. ನಿನ್ನ ಕಲ್ವಾರ ರಕ್ತ ಅವ್ರ ಮೇಲೆ ಸಿಂಪಡಿಸ್ತೇನೆ ಪ್ರಭು. ಪರಿಶುದ್ಧ ಮಾಡು, ನಿರ್ಮಲ ಹೃದಯ ಕೊಡು. ನಿನ್ನನ್ನು ಅವ್ರು ಕಾಣಲಿ ಸ್ವಾಮಿ, ನಿನ್ನ ಅದ್ಭುತ ಗ್ರಹಿಸಲಿ. ನಿನ್ನ ದಿನದ ನಿನ್ನ ಆಲಯಕ್ಕೆ ಬಂದು ನಿನ್ನ ಮಹಿಮೆ ಪಡಿಸಲಿ, ನಿನ್ನನ್ನು ಆರಾಧಿಸಲಿ ರಾಜ. ಅಪ್ಪ, ಅವರು ಹೇಗೆ ಮಾಡುತ್ತಾ ಇದ್ದಾರೋ ತಂದೆಯವರ ಮೇಲೆ ಅಪರಿಮಿತವಾದ ಆಶೀರ್ವಾದ ಸುರಿತು ಬಿಡು ಸ್ವಾಮಿ. ನನ್ನ ಆಲಯಕ್ಕೆ ಬಂದು ನನ್ನ ಒಂದು ದಿನವೊಂದಲ್ಲಿ ನನ್ನ ಆಶೀರ್ವಾದ ಹೊಂದುವನು ಭಾಗ್ಯವಂತನೆಂಬುದಾಗಿ. ಹೌದು ಸ್ವಾಮಿ, ಅವರು ಭಾಗ್ಯವಂತರಾಗಿ ಮಾರ್ಪಡಲಿ ಕರ್ತನೇ. ದೇವರ ಮೇಲೆ ನಿನ್ನ ಆಶೀರ್ವಾದ ಸುರಿದು ಬಿಡಪ್ಪ. ಅಪ್ಪ, ಸಂತತಿ ಹಾಗೆ ಭಯಭಕ್ತಿಯಿಂದ ನಡೆದುಕೊಳ್ಳಲಿ ಕರ್ತನೆ. ನೀನು ಆಶೀರ್ವದಿಸಿದಕ್ಕಾಗಿ ವಂದನೆ ಅಪ್ಪ. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಮಪ್ಪ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.